ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಪ್ಪ. ಎಲ್ಲರೂ ಹೆಂಗದಿರಿ? ಇನ್ನೊಂದು ಹೊಸ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ರೀ. ನಾನು ನಿಮ್ಮ ಜಂಬು ಮಾತಾಡತ್ತೀನಿ. ಹಲೋ ಬಮ್ಮ, ಸೈಫ್ ಅಲಿ ಖಾನ್ ಬಮ್ಮ, ಒಳಗೆ ಬಮ್ಮ, ಕುತ್ಕೊಮ್ಮ. ಇವತ್ತು ಅಮಾವಾಸ್ಯೆ ಐತ್ರಿ, ಅದಕ್ಕೆ ನನ್ನ ಗಾಡಿಯನ್ನು ಸ್ವಚ್ಛವಾಗಿ ತೊಳೆದು ದೇವ್ರಿಗೆ ಹೋಗ್ಬೇಕಂತಂದು ಹಚ್ಚಿದ್ದೆ. ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಜಳಕ ಗಿಳಕ ಎಲ್ಲ ಮಾಡಿಕೊಂಡೆ, ಕನ್ನಡಿಗೆ ಮುಂದೆ ಬಂದೆ, ವಿಡಿಯೋ ಮಾಡತ್ತಿದ್ದೆ. ಆಮೇಲೆ ಅಲ್ಲಿಂದ ಸೀದಾ ಬಸ್ ಸ್ಟಾಪ್ ಕಡೆ ಹೋದ್ನಿ. ಅಲ್ಲಿ ನಮ್ಮ ವಿಜಯಣ್ಣ ಏನೇನಾಗತ್ತಿದ್ದ ಅಂದ್ರೆ, ವಾಪಸ್ ಲಘು ಬಾ, ಸ್ವಲ್ಪ ಕೆಲಸ ಐತಿ, ಕಲಗಟ್ಟಿಗೆ ಹೋಗೋಣ ಅಂತಂದ. ಇವ್ನು ಯಾವನ ಸೆಡೆ ನನ್ನ ಮಗ. ಆಮೇಲೆ ನಾ ಏನು ಮಾಡಿದೆ, ಅಲ್ಲಿಂದ ನಮ್ಮ ಮಮ್ಮಿ ಒಂದು ಚೀಲ ಜೋಟ್ ಮಾಡಿದ್ರಲ್ಲ, ಅದು ಚೀಲ ತಗೊಂಡು ನಮ್ಮ ದೊಡ್ಡಮ್ಮರ ಮನೆ ಊರಿಗೆ ಹೋದೆ. ನಾನು ಅಲ್ಲೇ ಹೋಗಿ ಆ ಚೀಲ ಅವ್ರಿಗೆ ಕೊಟ್ಟೆ. ಆಮೇಲೆ 1ನೇ ಫ್ಲೋರಿಂದ ಸೀದಾ ಮತ್ತೆಲ್ಲ ಹೋದೆ ಅಂದರೆ ನಮ್ಮ ದೊಡ್ಡಮ್ಮರ ಮನೆಯ 2ನೇ ಫ್ಲೋರ್ ಕಡೆ ಹೋದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಹೋಗಿ ನೋಡತ್ತಿದ್ದೆ, ನಮ್ಮ ಅಗ್ರಜ ಏನು ಮಾಡಿದ ಅಂತಂದ್ರೆ, ಒಂದು ಟೇಬಲ್ಲು, ಒಂದು ರೌಂಡಾಗ ತಿರುಗಾಡುವಂಥ ಚೇರ್ ತೊಗೊಂಡು ಬಂದಿದ್ದ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಅದ್ರ ಮ್ಯಾಗ ಕುಂದು ಟ್ರೈ ಮಾಡಿ ನೋಡಿದೆ. ನಾನು ಹೆಂಗೆ ತಿರುಗಿದೆ ಅಂತ ಗರ್ರ ಅಂತಂದು ಒಂದು ರೌಂಡ್ ತಿರುಗಿ ನೋಡಿಕೊಂಡೆ. ನಾನು ತಿರುಗ್ತಿಲ್ಲ ನೆಟ್ಟಗೆ ಅಂತಂದು, ಆದ್ರೆ ಮಸ್ತ್ ಚಂದ ತಿರುಗಾತಿತ್ತೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದು ತಿರುಗಿ ನಾನು ಕುಂತಿದ್ದೆ ಹೆಂಗೆ. ಆಮೇಲೆ ನಮ್ಮ ಅಕ್ಕನ ಮಗಳು ಬಂದ್ಲು. ಹೆಂಗೆ ಬರಾತಿದ್ಲು ಅಂತಂದ್ರೆ, ಜೀನೇರ ನಾಗವಲ್ಲಿ ಥರ ಬರಾತಿದ್ಲು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನು. ಅಲ್ಲಿಂದ ಸೀದಾ ಮತ್ತೆ ಎಲ್ಲಿ ಹೋದೆ ಅಂದರೆ, ನಾನು ದೇವ್ರಿಗೆ ಹೋಗ್ಬೇಕಂತಂದು ಅಲ್ಲಿ ದೇವ್ರಿಗೆ ಹೋದ್ನಿ. ದೇವ್ರಿಗೆ ಅಮಾವಾಸ್ಯೆಗೊಮ್ಮೆ ಹೋಗ್ಕೇನ್ರಿ ನಾನು, ಒಂದು ಸಲ ಅಂತಲ್ಲ, ಒಟ್ಟು ಅಮಾವಾಸ್ಯೆಗೊಮ್ಮೆ ಹೋಗೋದೆ ನಂದೇ ಡ್ಯೂಟಿ. ಅದು ನಮಗೆಲ್ಲ ಗೊತ್ತಾಗೋಯ್ತು. ಅಲ್ಲಿ ಹೋಗಿ ಹಣ್ಕಾಯ್ದು ಮಾಡಿಸ್ಕೊಂಡೆ. ಆಮೇಲೆ ಗುಡಿ ಒಳಗೆ ಸ್ವಲ್ಪ ಅಲ್ಲೇ ಕುಂತೆ ಒಳಗೆ. ಆಮೇಲೆ ಅಲ್ಲಿಂದ ವಾಪಸ್ ನಮ್ಮೂರಿಗೆ ಬನ್ನಿ. ನಮ್ಮೂರಿಗೆ ಬರೋ ಹೊಡೆದಂದ್ರೆ ನಮ್ಮ ವಿಜಯ ಫೋನ್ ಹಚ್ಚಬಿಟ್ಟ, ಬಾಲೆ ಕಲಗಟ್ಟಿಗೆ ಹೋಗೋಣ ಅಂತೇಳಿ. ಅಲ್ಲಿಂದ ಮತ್ತೆ ಹೊಳ್ಳಿ ಕಲಗಟ್ಟಿಗೆ ಕಡೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಈ ಕಲಗಟ್ಟಿಗೆ ಹೋಗೋ ಹೊತ್ನಾಗ ಅವ್ರ ಅಜ್ಜಿ ಮನೆ ಕರ್ಕೊಂಡು ಹೋದ್ನಪ್ಪ. ಅಲ್ಲಿ ಹೋದ್ವಿ. ನಾಯಿ ಮಾತಾಡ್ಸಾತಿದ್ದೆ, ಅದು ನಂಗೆ ಬಂದು ಸೆಂಟ್ರ್ ಪಾಯಿಂಟ್ಗೆ ಬಾಯ್ ಹಾಕಾಕತ್ಬಿಟ್ಟೈತಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಏನು ಬಿಡ್ತು, ಮತ್ತು ಎಲ್ಲರ ಬಾಯ್ ಹಾಕಿ ಕಡ್ದು ಹಿಡ್ದಿತ್ತು ಅಂತೇಳಿ. ಆಮೇಲೆ ಅಲ್ಲಿಂದ ಸೀದಾ ಅಲ್ಲಿಗೆ ಹೋದೆ ಅಂತಂದ್ರೆ ಕಲಗಟ್ಟಿಗೆ ಹೋದ್ವಿ. ಕಲಗಟ್ಟಿಗೆ ಹೋಗಿ ಹೈವೇ ಒಳಗೆ ಎಂಟ್ರಿ ಆದ್ವಿ. ನೀವು ಎದಕ್ಕೆ ಕರ್ಕೊಂಬಂದಿಲ್ಲ ಅಂತಂದು ಹೇಳಿನೂ ಹೇಳತ್ತಿದ್ದಿಲ್ಲ. ಆಮೇಲೆ ಸುಳ್ಳ ಅಡ್ಡಾಡ್ಸತ್ತಿದ್ದ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಆಮೇಲೆ ಮತ್ತೆ ಲಾಸ್ಟಿಗೆ ಏನಂದ ಅಂತಂದ್ರೆ, ಕಟಿಂಗ್ ಮಾಡಿಸ್ಬೇಕಾಗಿತ್ತು ಮಚ್ಚ ಅಂತಂದ. ಅಯ್ಯೋ ನೀನು ಅಜ್ಜಿ ತಗಡು ಅಂತಂದು ಬೈದೆ. ನಿನ್ನ ಅಕ್ಕನ್ ಕೂರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ಆಮೇಲೆ ಅವಣ್ಣ ಕಟಿಂಗ್ ಮಾಡಿಸ್ಕೋ ಅಂತ ಕುಂತಿದ್ದ. ನಾನು ಅವ್ನ ಫೋನ್ ನನ್ನ ಕಡೆನೇ ಇತ್ತೆ, ನೋಡಾತಿದ್ದೆ ನಾನು ಹಂಗೆ. ಆಮೇಲೆ ಅಲ್ಲಿಂದ ಏನು ಮಾಡಿದ್ವಿ ರೀ ಅಂತಂದ್ರೆ, ವಾಪಸ್ಸು ನಮ್ಮ ಊರ ಕಡೆ ನಮ್ಮ ಪಯಣವನ್ನು ನಡೆಸಿದ್ವಿ. ನಮ್ಮೂರ ಕಡೆ ನಮ್ಮ ಪಯಣ ವಾಪಸ್ ಬರಾತಿದ್ರಿ, ಮನೆಗೆ ಹೋಗಾತಿದ್ವಿ ನಾವು. ಸಂಜೆ ಆಗಿತ್ತು ಅಂತಂದು ಅವ್ನು ಕಟ್ಟಿಂಗು ಮಾಡಿಸ್ಕೋದಾಗಿತ್ತು, ಎಲ್ಲ ಆಗಿತ್ತು. ವಾಪಸ್ ಮನೆ ಕಡೆ ಹೋಗಾತಿದ್ವಿ. ಇಲ್ಲಿಗೆ ಈ ಬ್ಲಾಗ್ ಇಷ್ಟ ರೀ. ಮತ್ತೆ ಇನ್ನೂ ಸ್ವಲ್ಪ ದೊಡ್ಡ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೇನಂತ್ರಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್.